ನಮ್ಮ ಹೆಸರು ಕೆಂಪಮ್ಮ. ಇವ್ರ ಹತ್ರನೇ ನೋಡಿಸ್ತಾ ಇದ್ವಿ. ನಮ್ಗೆ ಎಳ್ತ ಜಾಸ್ತಿ 30 ವರ್ಷದಿಂದ ಐತೆ. ಎಳ್ತ ಬೆಂಗಳೂರಲ್ಲಿನೂ ಒಂದು 4-5 ಹಾಸ್ಪಿಟ್ಲಾಗ ನೋಡಿಸ್ತ್ರಿ, ಆಗಿಲ್ಲ. ಆಮೇಲೆ ಹತ್ತಿರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿ ಸ್ವಲ್ಪ ಸರೋಯ್ತು. ಆಮೇಲೆ ಅಲ್ಲೇ ಬರ್ತಾಯಿರಿ ಇವಾಗ ಪರವಾಗಿಲ್ಲ ಅದೇನು. ಆಮೇಲೆ ತಲೆನೋವು ಜಾಸ್ತಿ ಆಗೋಯ್ತು. ಹಾಸ್ಪಿಟ್ಲಿಗೆ ಹೋಗಿದ್ದ ಗೌರ್ಮೆಂಟ್ ಕಣ್ಣು ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಬನ್ರಿ ಅಂದರು. ಅದು ಮಾಡಿಸ್ಕೊಂಬಂದ್ವಿ. ಆಮೇಲೆ ಇವ್ರ ಹತ್ರ ಎಕ್ಸ್ರಾ ತೆಗೆಸ್ಕೊಳಕ್ಕೆ 2-3 ದಿವಸ ಹೋದ್ವಿ. ಅವ್ರ ಡಾಕ್ಟ್ರ್ ಸಿಕ್ಕಿಲ್ಲ. ಸರಿ ಸುಮ್ಮನೆ ಆಗೋದ್ವಿ, ಜಾಸ್ತಿ ಆಗೋಯ್ತು. ಆಮೇಲೆ ಏನು ಊಟ ಮಾಡೋಕ್ಕಾಗಲ್ಲ, ಕೈ ಕಾಲು ಸುಸ್ತು, ಓಡಾಡೋಕ್ಕಾಗ್ದು. ಆಮೇಲೆ ನಮ್ಮ ಮಗಳನ್ನ ಇಲ್ಲಿ ಕೊಟ್ಟಿದ್ದೀವಿ ರಾಮಮೂರ್ತಿ ನಗರಕ್ಕೆ. ಸರಿ ಅಲ್ಲಿ ತಗೊಂಬಂದ್ಬಿಟ್ಟ ನನ್ನ ಮಗ. ಅವನು ಓಡಾಡೋಕ್ಕಾಗಲ್ಲ ಹಿಂಗೆಲ್ಲ ಹಾಸ್ಪಿಟ್ಲಿಗೆ. ಅದಕ್ಕೆ ಇವ್ರು ನೋಡಿಸ್ತಾರೆ ಅಂತ ಇಲ್ಲಿ ತಗೊಂಬಂದ್ಬಿಟ್ಟ. ಇವ್ರು ಕರ್ಕೊಂಬಂದು ಇಲ್ಲಿ ಅವ್ರಿಗೆ ಪರಿಚಯ ಆಗಿರೋರು ಅವರೇ. ಇಲ್ಲಿ ಏನು ಅವ್ರ ಹೆಸ್ರಪ್ಪ? ಅವರು ಈ ಹಾಸ್ಪಿಟ್ಲಿಗೆ ಬನ್ನಿರಿ, ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರು. ಆಮೇಲೆ 8 ದಿವಸ ಆಯಿತು ಇವತ್ತಿಗೆ ಬಂದು. ಚೆನ್ನಾಗಿ ನೋಡಿದ್ರು, ವಾಸಿ ಆಯ್ತು ನಂಗೆ ಚೆನ್ನಾಗಿ. ಆಮೇಲೆ ಹಾಸ್ಪಿಟ್ಲು ಅಷ್ಟೇ, ನಮ್ಗೆ ಹಾಸ್ಪಿಟ್ಲು ಅನಿಸೋದೇ ಇಲ್ಲ, ಮನೆ ಇದ್ದಂಗೆ ಐತೆ, ಚೆನ್ನಾಗೈತೆ. ಅವರು ಚೆನ್ನಾಗಿ ನೋಡ್ಕೊತಾರೆ. ಇವರು ಪರವಾಗಿಲ್ಲ, ತರಲೆ ಮಾಡ್ತಾರೆ. ಮಲಗಿದ್ರೆ ಎಬ್ಬರಿಸ್ಬಿಡ್ತಾರೆ, ಕುಂತ್ಕೊಂಡು ವಾಕ್ ಮಾಡು ಅಂತಾರೆ, ಏನೇನೋ ಹೇಳ್ತಾರೆ. ಎಲ್ಲ ಚೆನ್ನಾಗವರಪ್ಪ, ಅದಕ್ಕೇನಿಲ್ಲ. ಚೆನ್ನಾಗಿದ್ದೀನಿ ಇವಾಗ, ಆರಾಮಾಗಿ.